ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಪೋವಾ ಮಿಕ್ಸ್ಚರ್ನ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಟೇಸ್ಟಿ ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ. ಆ ಟೇಸ್ಟಿ ಪೌಡರ್ನ ಇದಕ್ಕೆ ಸೇರಿಸೋದ್ರಿಂದ ರುಚಿ ಮಾತ್ರ ಡಬಲ್ ಆಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಮಿಕ್ಸ್ಚರ್ನ ನಾನು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಇದು 1 ತಿಂಗಳು ಇಟ್ಟರು ಏನೂ ಆಗಲ್ಲ. ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಇರುತ್ತೆ. ಟೇಸ್ಟ್ ಮಾತ್ರ. ಬನ್ನಿ ಯಾವ ರೀತಿ ಮಾಡೋದು ಪೋವಾ ಮಿಕ್ಸ್ಚರ್ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವಾಗ ನೋಡಿ, ನಾನು 250 ಗ್ರಾಮಗಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಅಂದರೆ ನಾನು 1 kg ಅಷ್ಟು ನಾನು ಪೋವಾ ಮಿಕ್ಸ್ಚರ್ನ ಮಾಡ್ತಾ ಇರೋದು. ಹಾಗಾಗಿ 250 ಗ್ರಾಮು ಶೇಂಗಾ, 250 ಗ್ರಾಮು ಪುಟಾಣಿನ ತೊಗೋತಾ ಇರೋದು. ಇವಿಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ನೋಡಿ, ಇವಾಗ ಒಣ ಕೊಬ್ಬರಿ ಅಂದರೆ ಒಂದು ಕಾಯಲ್ಲಿ ಅಂದರೆ ಅರ್ಧ ಭಾಗ ನಾನು ಒಣ ಕೊಬ್ಬರಿನ ತೊಗೊಂಡಿರೋದು. ಈ ರೀತಿ ತೆಳ್ಳಗೆ ಕಟ್ ಮಾಡಿ ತೊಗೊಳ್ಳಿ. ಇವಾಗ ಕರಿಬೇವನ್ನ, ಒಣಗಿರುವಂಥ ಕರಿಬೇವನ್ನ ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾನು ಅರ್ಧ kg ಅವಲಕ್ಕಿನ ತೊಗೊಂಡಿರೋದು. ಅಂದರೆ ನಾವು ಇವಾಗ ಅವಲಕ್ಕಿಗೆ 1 kg ನಾವು ಪೋವಾ ಮಾಡ್ತಿರೋದು. ಹಾಗಾಗಿ ನಾನು ಅರ್ಧ kg ತೊಗೋತಾ ಇರೋದು. ಇವಾಗ ನೋಡಿ, ಚೆನ್ನಾಗಿದನ್ನು ವಾಶ್ ಮಾಡಿ ತೊಗೊಳ್ಳಿ. ನೋಡಿ, ಈ ರೀತಿ ಪೌಡ್ರ್ ಇರುತ್ತೆ. ಚೆನ್ನಾಗಿ ಈ ಥರ ಜರಡಿ ಮಾಡಿ ತೊಗೊಳ್ಳಿ. ಕ್ಲೀನ್ ಮಾಡಿಕೊಂಡು ತೊಗೋಬೇಕಾಗತ್ತೆ. ಇವಾಗ ನಾನು 250 ಗ್ರಾಮಗಷ್ಟು ಶೇಂಗಾ, 250 ಗ್ರಾಮಗಷ್ಟು ಪುಟಾಣಿನ ತೊಗೊಂಡಿರೋದು. ಹಾಗಾಗಿ ನಾನು ಅರ್ಧ kg ಪೋವಾನ ತೊಗೊಂಡಿದ್ದೀನಿ. ಅವಲಕ್ಕಿ ನೋಡಿ ಈ ರೀತಿ ಇರಬೇಕು. ಪೇಪರ್ ಅವಲಕ್ಕಿ ಇರುತ್ತೆ ನೋಡಿ, ಆ ರೀತಿ ತೊಗೋಬಾರ್ದು. ಈ ರೀತಿ ನಾವು ಡೈಲಿ ತಿಂಡಿಗಂತ ಮಾಡ್ತಿರುವ ಅವಲಕ್ಕಿಯಿಂದನೇ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ತೊಗೊಳ್ಳಿ ಅವಲಕ್ಕಿನ. ನಾನು ಈ ಥರ ಇರುವಂಥ ಅವಲಕ್ಕಿನ ತೊಗೊಂಡಿದ್ದೀನಿ. ನೋಡಿ, ನಾನು ಅರ್ಧ kg ಅವಲಕ್ಕಿನ ತೊಗೊಂಡಿರೋದು. ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಳ್ಳಿ. ನೋಡಿ, ಅದರಲ್ಲಿರುವಂಥ ಪೌಡ್ರನ್ನ ಈ ರೀತಿ ಜರಡೆ ಹಿಡಿದು ತೊಗೋಬೇಕಾಗುತ್ತೆ. ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಎಷ್ಟೊಂದು ಇದರಲ್ಲಿರುವಂತಹ ಪೌಡ್ರು ಎಷ್ಟು ಬಂದಿದೆ ಅಂತ ನೋಡಿ. ಇಷ್ಟೊಂದು ಪೌಡ್ರು ಬಂದಿದೆ ಇದರಲ್ಲಿ. ಕರೆಕ್ಟಾಗಿ ಕ್ಲೀನ್ ಮಾಡಿ ತೊಗೊಳ್ಳಿ. ನೋಡಿ, ಈ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೋಡಿ, ಇಷ್ಟೊಂದು ಇದರಲ್ಲಿ ಪೌಡ್ರು ಬಂದಿದೆ. ಇವಾಗ ನೋಡಿ, ನಾನು ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಸ್ಪೈಸಿಗೋಸ್ಕರ ತೊಗೊಂಡಿರೋದು. 8 ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಅದರಲ್ಲೂ ಹಣ್ಣಿರೋದನ್ನು ತೊಗೋಬೋದು. ಅದರಲ್ಲಿ 2 ಹಣ್ಣಾಗಿದೆ ನೋಡಿ. ಇಷ್ಟು ತೊಗೊಂಡಿದ್ದೀನಿ. ವಾಶ್ ಮಾಡಿ ತೊಗೋತಾ ಇದ್ದೀನಿ. ಇದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ 1ರಲ್ಲಿ 2 ಭಾಗ ಮಾಡಿಕೊಂಡು ಈ ರೀತಿ ಉದ್ದಗೆ ಕಟ್ ಮಾಡಿ ತೊಗೊಳ್ಳಿ. ಇದು ನಾನು ಸ್ಪೈಸಿಗೋಸ್ಕರ ಹಾಕ್ತಾ ಇರೋದು. ರುಚಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಒಂದು ಬೌಲಲ್ಲಿ ತೆಗೆದು ಇಡ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ ನೋಡಿ. ಒಂದೊಂದನ್ನೇ ಇವಾಗ ನಾನು ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಇವಾಗ ನಾನು ಶೇಂಗಾನ 250 ಗ್ರಾಮಷ್ಟು ಶೇಂಗಾ ತೊಗೊಂಡಿರೋದು. ಹಾಗಾಗಿ ನಾನು ಅರ್ಧ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಚೆನ್ನಾಗಿ ಫ್ರೈ ಆಗಲಿ ಅಂತ ನಾನು ಅರ್ಧ ಹಾಕಿ ಮಾಡ್ತಾ ಇರೋದು. 2 ಸಲ ನಾನು ಫ್ರೈ ಮಾಡ್ತಾ ಇದ್ದೀನಿ. ಶೇಂಗಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಇರಬಾರ್ದು, ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಇನ್ನೊಂದು ಬ್ಯಾಚನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿರಬೇಕು ಶೇಂಗಾ ಮತ್ತು ಪುಟಾಣಿ. ಆ ರೀತಿ ಫ್ರೈ ಮಾಡಿ ತೊಗೊಳ್ಳಿ. ಅಂದರೆ ನಾವು 1 ತಿಂಗಳು ಇಟ್ಟರೂ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೂ ಸ್ಮೆಲ್ ಬರಲ್ಲ. ಶೇಂಗಾ ಮತ್ತು ಪುಟಾಣಿ ಮತ್ತು ಕ್ರಿಸ್ಪಿಯಾಗಿ ಇರುತ್ತೆ. ಅದಕ್ಕೋಸ್ಕರ ಇವಾಗ ಪುಟಾಣಿನ ನೋಡಿ, ಪುಟಾಣಿನೂ ಸಹ ಅಷ್ಟೇ 2 ಬ್ಯಾಚಾಗಿ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಕರೆಕ್ಟಾಗಿ ಫ್ರೈ ಮಾಡಿ ತೊಗೊಳ್ಳಿ. ನೋಡಿ, ಈ ರೀತಿ ತುಂಬ ಕಪ್ಪಾಗ ಮಾಡ್ಕೋಬಾರ್ದು. ಇವಾಗ ನೋಡಿ, ನಾನು ತೋರಿಸ್ತೀನಿ. ಆ ರೀತಿ ಇರಬೇಕು. ಇಷ್ಟೇ ಫ್ರೈ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆದ ತಕ್ಷಣ ತೆಗಿಬಾರ್ದು. ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಫ್ರೈ ಆಗಿದೆ. ಈಗ ಈ ರೀತಿ ಇದ್ದಾಗ ತಗೋಬೇಕು. ಇವಾಗ ಇನ್ನೊಂದು ಬ್ಯಾಚನ್ನು ಹಾಕ್ತಾಯಿದ್ದೀನಿ ನೋಡಿ. ಇದೇ ರೀತಿ ನಾನು ಫ್ರೈ ಮಾಡಿ ತೊಗೊಂಡಿದ್ದೀನಿ. ಇವಾಗ ಶೇಂಗಾ ಪುಟಾಣಿ ಆದ ನಂತರ ಇವಾಗ ಒಣ ಕೊಬ್ಬರಿನ ಹಾಕ್ತಿದ್ದೀನಿ ನೋಡಿ. ಒಣ ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡಿ ತೊಗೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲಲ್ಲೇ ಕೊಬ್ಬರಿ ಸಿಗ್ತಾ ಇದ್ದರೆ ಬಾಯಲ್ಲಿ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡಿ ತೊಗೊಳ್ಳಿ. ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ. ತುಂಬ ಕಪ್ಪಾಗೋವರೆಗೂ ಫ್ರೈ ಮಾಡ್ಕೋಬಾರ್ದು. ಇದು ಕರೆಕ್ಟಾಗಿದೆ. ಇವಾಗ ನೋಡಿ, ಫ್ರೈ ಆಗಿದೆ. ತೆಗಿತಾ ಇದ್ದೀನಿ. ಇವಾಗ ನಾನು ಕರಿಬೇವನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಒಣಗಿರುವಂಥ ಕರಿಬೇವನ್ನ ತೊಗೊಂಡಿರೋದು. ನೋಡಿ, ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳಿ. ಇದನ್ನು ಲಾಸ್ಟಿಗೆ ಸೇರಿಸ್ಬೇಕಾಗತ್ತೆ.
ಕರಿಬೇವು ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಮಾತ್ರ ಕರಿಬೇವು ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ಇವಾಗ ನೋಡಿ ನಾನು ಹಸಿಮೆಣ್ಸಿಕಾಯಿನ ಫ್ರೈ ಮಾಡ್ತಾ ಇಲ್ಲ. ನಾನು ಯಾವ ಸ್ಟೇಜಲ್ಲಿ ಫ್ರೈ ಮಾಡ್ತೇನೆ ಅಂತ ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಇವಾಗ ನೋಡಿ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಅಂದರೆ ಒಣ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಮ್ಮಲ್ಲಿ ಎಷ್ಟಿರುತ್ತೆ ಅಷ್ಟೇ ತೊಗೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ತೊಗೊಳ್ಳಿ. ನೋಡಿ ಇವಾಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ನೋಡಿ ಲಾಸ್ಟಿಗೆ ನಾನು ಒಂದೊಂದೇ ಇಡೀ ಅಂದರೆ ಇಷ್ಟಿಷ್ಟನ್ನೇ ನಾನು ಅವಲಕ್ಕಿನ ತೊಗೊಂಡು ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಒಮ್ಮೆ ಜಾಸ್ತಿ ಹಾಕಬಾರ್ದು, ಇಷ್ಟಿಷ್ಟನ್ನೇ ಹಾಕಿ ಫ್ರೈ ಮಾಡ್ಕೊಳ್ಳಿ. ತುಂಬ ಬೇಗ ಆಗುತ್ತೆ, ಅಷ್ಟಿಷ್ಟನ್ನೇ ಹಾಕಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ತುಂಬ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಡಿ. ಹಾಕಿದ ತಕ್ಷಣ ಅದು ನೋಡಿ ಡಬಲ್ ಆಗುತ್ತೆ. ಈ ರೀತಿ ಫ್ರೈ ಮಾಡಿ ತೊಗೊಳ್ಳಿ. ನಾನು ಸ್ವಲ್ಪನೇ ಫ್ರೈ ಮಾಡಿ ತೊಗೋತಿದ್ದೀನಿ. ನೋಡಿ, ಇವಾಗ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ. ನೋಡಿ, ಇದೇ ರೀತಿ ನಾನು ಅರ್ಧ ಕೆಜಿನೂ ಪೂರ್ತಿಯಾಗಿ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಇಷ್ಟಿಷ್ಟನ್ನೇ ಹಾಕಿ ನೋಡಿ, ಈ ರೀತಿ ನಿಧಾನವಾಗಿ ಫ್ರೈ ಮಾಡಿ ತೊಗೊಳ್ಳಿ. ಅಂದರೆ ಸ್ವಲ್ಪನೇ ಹಾಕಬೇಕು, ತುಂಬ ಹಾಕಬಾರ್ದು. ಸ್ವಲ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಇಷ್ಟಿಷ್ಟನ್ನೇ ಹಾಕಬೇಕು. ಇವಾಗ ನೋಡಿ ಎಲ್ಲ ಫ್ರೈ ಆದ ನಂತರ ಇಷ್ಟು ಎಣ್ಣೆ ಉಳಿದಿದೆ. ಇದು ತುಂಬ ಅವಲಕ್ಕಿಯಲ್ಲಿರುವಂಥ ಮಣ್ಣೆಲ್ಲ ಇದರಲ್ಲಿ ಸೇರಿದೆ. ಹಾಗಾಗಿ ಈ ಎಣ್ಣೆಯನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಈ ಎಣ್ಣೆನ ತೆಗಿತಾ ಇದ್ದೀನಿ, ಬೇರೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ ನಾನು ಹಸಿಮೆಣ್ಸಿಕಾಯಿನ ತೊಗೊಂಡಿರೋದನ್ನು ಇವಾಗ ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಇವಾಗ ಇದಕ್ಕೆ ನಾನು ಒಂದು 3 ರಿಂದ 4 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಇದನ್ನು ಹಸಿಮೆಣ್ಸಿಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ನೋಡಿ, ಇವಾಗ ನಾನು ಸಪ್ರೇಟಾಗಿ ಫ್ರೈ ಮಾಡಿ ತೊಗೋತಾ ಇರೋದು ಹಸಿಮೆಣ್ಸಿಕಾಯಿನ. ಇದರಲ್ಲಿರುವಂಥ ಎಣ್ಣೆನ ನಾನು ಸೇರಿಸ್ತಾ ಇದ್ದೀನಿ. ಹಾಗಾಗಿ ಇದರಲ್ಲಿ ಸ್ಪೈಸಿ ಇರುತ್ತೆ, ಎಣ್ಣೆಯಲ್ಲಿ ಖಾರ ಬಿಟ್ಟಿರುತ್ತೆ. ಹಾಗಾಗಿ ನಾನು ಈ ಎಣ್ಣೆನ ಸಪ್ರೇಟಾಗಿ ನಾನು ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿನ ಸಪ್ರೇಟಾಗಿ ಎಣ್ಣೆನ ಹಾಕಿ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ನೋಡಿ, ಈ ಹಸಿಮೆಣ್ಸಿಕಾಯಿನ ಚೆನ್ನಾಗಿ ಫ್ರೈ ಮಾಡಿ ತೊಗೋಬೇಕು. ಇವಾಗ ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಫ್ರೈ ಮಾಡಿ ತೊಗೋತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ರೋಸ್ಟ್ ಆಗಬೇಕು ಹಸಿಮೆಣ್ಸಿಕಾಯಿ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳಿ. ಈ ರೀತಿಯೇ ಫ್ರೈ ಮಾಡಿ ತೊಗೋಬೇಕು ಹಸಿಮೆಣ್ಸಿಕಾಯಿನ. ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿದರೆ ಅದರಲ್ಲಿರುವಂಥ ಸ್ಪೈಸಸ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಇವಾಗ ನಾನು ಪೋವಾಗೆ ಸೇರಿಸೋವಂಥ ಟೇಸ್ಟಿ ಪೌಡರ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಜೀರಿಗೆನ ತೊಗೊಂಡಿದ್ದೀನಿ. ಇಷ್ಟು 1-2 ರಿಂದ 3 ಟೀ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇವಾಗ 2 ರಿಂದ 3 ಟೀ ಸ್ಪೂನ್ ಆಗಷ್ಟು ಸೋಂಪು ಕಾಳನ್ನ ತೊಗೊಂಡಿದ್ದೀನಿ. ಇವಾಗ ಜೀರಿಗೆ ತೊಗೊಂಡಿರೋಷ್ಟೇ ಸೋಂಪು ಕಾಳನ್ನ ತೊಗೋಬೇಕು. ಇವಾಗ ಇಷ್ಟನ್ನು ಹಾಕಿದ್ದೀನಿ. ಇವಾಗ ನೋಡಿ ನಾನು ಇವಾಗ ಕೊತ್ತಂಬರಿ ಕಾಳನ್ನ ಸೇರಿಸ್ತಾ ಇದ್ದೀನಿ. ಅಂದರೆ 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ತೊಗೋತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ತೊಗೋತಾ ಇರೋದು. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೇಲೆ ನಾವು ಉಪ್ಪನ್ನು ಸೇರಿಸಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇವಾಗ ಚಾಟ್ ಮಸಾಲನ ತೊಗೋತಾ ಇದ್ದೀನಿ. ಚಾಟ್ ಮಸಾಲನೂ ಸಹ ಅಷ್ಟೇ 2 ರಿಂದ 3 ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ತೊಗೋತಾ ಇದ್ದೀನಿ. ಇವಾಗ 1 ಬೌಲ್ ಅಷ್ಟು, ಚಿಕ್ಕ ಬೌಲಿಂದ 1 ಬೌಲ್ ಆಗೋಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಪೌಡ್ರ್ ಮಾಡಿ ತಗೊಳ್ಳಿ. ನೋಡಿ, ಇದು ತುಂಬಾ ರುಚಿಯಾಗಿ ಬರುತ್ತೆ. ಈ ರೀತಿ ಪೌಡ್ರನ್ನ, ಟೇಸ್ಟಿ ಪೌಡ್ರನ್ನ ರೆಡಿ ಮಾಡಿ ತಗೊಳ್ಳಿ. ಇವಾಗ ನಾನು ಇದನ್ನು ಸಣ್ಣಗೆ ಪೌಡ್ರ್ ಮಾಡಿ ತಗೋತಾ ಇದ್ದೀನಿ. ಇವಾಗ ನೋಡಿ, ಪೌಡ್ರು ರೆಡಿಯಾಗಿದೆ. ನೋಡಿ, ಈ ರೀತಿ ಸಣ್ಣಗೆ ಪೌಡ್ರ್ ಮಾಡಿ ತಗೋಬೇಕು. ಈ ಪೌಡ್ರು ಹಾಕೋದ್ರಿಂದ ಫೋವಾ ಮಿಕ್ಸ್ಚರು ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ. ಇವಾಗ ನೋಡಿ, ನಾನು ಡ್ರೈ ಫ್ರೂಟ್ಸ್, ಶೇಂಗಾ, ಪುಟಾಣಿ ಎಲ್ಲದನ್ನು ಫ್ರೈ ಮಾಡಿ ತೊಗೊಂಡಿದ್ದೀನಿ. ದೊಡ್ಡದಾದ ಪಾತ್ರೆಯಲ್ಲಿ ಇವಾಗ ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಆದಷ್ಟು ದೊಡ್ಡ ಪಾತ್ರೆನ ತೊಗೊಳ್ಳಿ, ಅಂದರೆ ಮಿಕ್ಸ್ ಮಾಡುವಾಗ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ, ನಾನು ಅರ್ಧ ಕೆಜಿ ಪೋವಾ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಶೇಂಗಾ, ಪುಟಾಣಿ, ಕರಿಬೇವು ಎಲ್ಲದನ್ನು ಫ್ರೈ ಮಾಡಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಕರಿಬೇವನ್ನ ನಾನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ಇದನ್ನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಮಿಕ್ಸ್ ಮಾಡುವಾಗ ಕರಿಬೇವು ಎಲ್ಲ ಪೌಡ್ರ್ ಆಗಿಬಿಡುತ್ತೆ. ಹಾಗಾಗಿ ನಾನು ಲಾಸ್ಟಿಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಟೋಟಲ್ ಆಗಿ 1 ಕೆಜಿ ಫೋವಾ ಮಿಕ್ಸ್ಚರು ರೆಡಿ ಆಗುತ್ತೆ.
ನೋಡಿ, ನೀವು 1 kg ಮಾಡಬೇಕಂದ್ರೆ ಅರ್ಧ kg ಪೋವಾನ ತೊಗೋಬೇಕು. ಡ್ರೈ ಫ್ರೂಟ್ಸು, ಶೇಂಗಾ ಪುಟಾಣಿ ಎಲ್ಲ ಸೇರಿಸಿ 1 ಕಿಲೋ ಆಗುತ್ತೆ. ಇವಾಗ ಇದಿಷ್ಟನ್ನು ನಾನು ಸೇರಿಸ್ತಾ ಇದ್ದೀನಿ. ಇವಾಗ ಟೇಸ್ಟಿ ಪೌಡ್ರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ತುಂಬಾ ರುಚಿ ಆಗುತ್ತೆ. ಇವಾಗ ಈ ರೀತಿ ನೀವು ಒಮ್ಮೆ ಟೇಸ್ಟಿ ಪೌಡ್ರನ್ನ ರೆಡಿ ಮಾಡಿಕೊಂಡು ಫೋವಾ ಮಿಕ್ಸರ್ನ ಮಾಡ್ಕೊಂಡು ನೋಡಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಟ್ರಿಪ್ಪಿಗೆ ಅದು ಹೋಗುವಾಗ ಈ ರೀತಿ ಫೋವಾ ಮಿಕ್ಸರ್ನ ಮಾಡ್ಕೊಂಡು ಹೋಗಿ. 1 ತಿಂಗಳು ಇಟ್ಟರು ಏನೂ ಆಗಲ್ಲ, ಅದೇ ಟೇಸ್ಟ್ ಇರುತ್ತೆ, ಕ್ರಿಸ್ಪಿಯಾಗಿನೂ ಇರುತ್ತೆ. ಕರೆಕ್ಟಾಗಿ ಇದನ್ನು ಹಾಕ್ಕೊಳ್ಳಿ. ಇವಾಗ ನಾನು ಸಕ್ಕರೆ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಸಕ್ಕರೆ ಪೌಡ್ರ್ ಹಾಕಲೇಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಫ್ರೈ ಮಾಡ್ಕೊಂಡಿರುವಂಥ ಹಸಿಮೆಣಸಿಕಾಯನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ತುಂಬಾ ಸ್ಪೈಸಸ್ ಇರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ನಿಮಗೆ ಹಸಿಮೆಣಸಿಕಾಯಿ ಇಷ್ಟ ಇಲ್ಲ ಅಂದರೆ ಮಿಕ್ಸ್ ಮಾಡಿದ ತಕ್ಷಣ ಅದರಲ್ಲಿರುವಂಥ ಹಸಿಮೆಣಸಿಕಾಯಿನ ಆರಿಸಿ ತೆಗಿಬೋದು. ಇಲ್ಲ ಅಂದರೆ ನೀವು ಹಾಗೇನೂ ಇಟ್ಕೋಬೋದು. ತೆಗಿಯೋದ್ರಿಂದ ಕ್ರಿಸ್ಪಿಯಾಗಿ ಭಾಳ ದಿನ ಉಳಿಯುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಮಿಕ್ಸ್ ಮಾಡಿ ಆನಂತರ ಇದರಲ್ಲಿರುವಂಥ ಹಸಿಮೆಣಸಿಕಾಯಿನ ಸಪ್ರೇಟಾಗಿ ತೆಗೆದಿದ್ದೀನಿ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಟೇಸ್ಟಿ ಪೌಡ್ರಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ, ಹಾಗಾಗಿ ನೋಡಿಕೊಂಡು ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಗೆಸ್ಟ್ ಬಂದಾಗ ಈ ರೀತಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ನೀವು ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗುವಾಗೂ ಸಹ ಅಷ್ಟೇ ಇದೇ ರೀತಿ ಮಾಡ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ. ಪೋವಾ ಮಿಕ್ಸ್ಚರ್ದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕರಿಬೇವು ನಾವು ಇವಾಗ ಸೇರಿಸೋದ್ರಿಂದ ಏನಾಗುತ್ತೆ, ಅದು ಪೌಡ್ರ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಸೇರಿಸ್ತಾ ಇರೋದು ಕರಿಬೇವನ್ನ. ನೋಡಿ, ಹಸಿಮೆಣ್ಸಿಕಾಯಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ರೋಸ್ಟಾಗಿ. ಹಸಿ ಇರಬಾರ್ದು. ಹಸಿ ಇತ್ತು ಅಂದರೆ ಮೆತ್ತಗಾಗ್ಬಿಡುತ್ತೆ ಪೋವಾ. ಅದಕ್ಕೋಸ್ಕರ ಕರೆಕ್ಟಾಗಿ ರೋಸ್ಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿಕಾಯಿನ. ಇಷ್ಟ ಇಲ್ಲ ಅಂದರೆ ನೀವು ಹಸಿಮೆಣ್ಸಿಕಾಯಿನ ಆರಿಸಿ ತೆಗಿಬೋದು. ಇವಾಗ ನೋಡಿ, ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ. ಇವಾಗ ನೋಡಿ, ನಾನು ಲಾಸ್ಟಿಗೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವನ್ನ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಂದರೆ ನೀವು ಇವಾಗ ಉಪ್ಪನ್ನು ಚೆಕ್ ಮಾಡಿಕೊಂಡು ಅವಶ್ಯಕತೆ ಇದ್ದರೆ ಉಪ್ಪನ್ನು ಮತ್ತೆ ಸೇರಿಸ್ಕೋಬೋದು. ಇದು ಕರೆಕ್ಟಾಗಿ ಆಗಿದೆ. ನಾನು ಇವಾಗ ಟೇಸ್ಟಿ ಪೌಡ್ರಲ್ಲಿ ಹಾಕಿರೋದು ಮತ್ತು ಇವಾಗ ಹಾಕಿರೋದು ಕರೆಕ್ಟಾಗಿ ಆಗಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಏರ್ ಕಂಟೈನರ್ ಇರುವ ಬಾಕ್ಸ್ನಲ್ಲಿ ನಾವು ಸ್ಟೋರ್ ಮಾಡಿದರೆ 1 ತಿಂಗಳು ಇಟ್ಟರು ಏನೂ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫೋವಾ ಮಿಕ್ಸ್ಚರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಚೂಡಾನ ತೊಗೊಂಬಂದು ಮಾಡೋ ಬದಲು ಈ ರೀತಿ ಮನೆಯಲ್ಲೇ ನಾವು ತಿಂಡಿಗಂತ ಯೂಸ್ ಮಾಡೋವಂಥ ಅವಲಕ್ಕಿಯಿಂದ ಈ ರೀತಿ ಫೋವಾ ಮಿಕ್ಸ್ಚರ್ನ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ. ಇದನ್ನು ಏರ್ ಕಂಟೈನರ್ ಅಥವಾ ಯಾವುದಾದ್ರೂ ಕವರಲ್ಲಿ ನಾವು ತೆಗೆದಿಟ್ಬಿಟ್ರೆ ಗಾಳಿ ಹೋಗದ ಹಾಗೆ ತೆಗೆದಿಡಬೇಕು, ಆಗ ಮಾತ್ರ ಕ್ರಿಸ್ಪಿಯಾಗಿ ಹಾಗೆ ಉಳಿಯುತ್ತೆ. ಇವಾಗ ನೋಡಿ, ನಾನು ಒಂದು ಕವರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ಇದು 1 kg ರೆಡಿ ಆಗಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಸ್ಟಿಯಾಗಿರುವಂಥ ಫೋವಾ ಮಿಕ್ಸ್ಚರ್ ರೆಡಿಯಾಗಿದೆ. ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.